ನಮ್ಮ ಏನು ಬಾಲು ನೇತೃತ್ವದಲ್ಲಿ ನಾವೊಂದು ತಂಡವನ್ನು ಕಟ್ಟಿದ್ದೀವಿ. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಒಂದು ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ. ಅದರಂತೆ ನಾವು ಈವರೆಗೆ ಹಿಂದೆ ಏನು ಕೆಲಸ ಮಾಡಿದ್ವಿ, ಈಗ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಅದು ಪ್ರತಿ ಕೂಡ ನಿಮ್ಮ ಕೈ ಸೇರಿದೆ. ಏನಂತಂದರೆ ನಾವೊಂದು 8-10 ಅಂಶಗಳನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಪತ್ರಕರ್ತರ ಸಮುದಾಯದ ಹಿತವನ್ನು ಕಾಯೋ ನಿಟ್ಟಿನಲ್ಲಿ ನಮ್ಮ ಈ ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಏನಂತಂದರೆ ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸೋದು, ಆ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪತ್ರಕರ್ತರು ಮತ್ತು ತಂತ್ರಜ್ಞರನ್ನು ಕರೆಸಿ ಅವರಿಂದ ಮಾಹಿತಿ ಮತ್ತು ಅಗತ್ಯ ತರಬೇತಿಯನ್ನು ಕೊಡಿಸೋದು ಮೊದಲನೇ ಅಂಶ. ಹಾಗೆ ಎರಡನೇ ಅಂಶ ನಮ್ಮದು ಮಂಡ್ಯ ನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಂಘ ಇತ್ತು. ಅದು ಸಕ್ರಿಯತೆ ಇರಲಿಲ್ಲ. ಅದಕ್ಕೆ ನಾನು ಹಿಂದೆ ಅಧ್ಯಕ್ಷರಾದ ನಂತರ ಅದು ಒಂದು ರೀತಿ ಸತ್ತೇ ಹೋಗಿತ್ತು. ಅದಕ್ಕೆ ಮರುಜೀವವನ್ನು ಕೊಟ್ಟು ಈಗ ಸಕ್ರಿಯಗೊಳಿಸಿದ್ದೀವಿ. ಪ್ರತಿ ವರ್ಷ ಈಗ ಆಡಿಟ್ ಕೂಡ ಅದನ್ನು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ಈಗೇನಾಗಿದೆ ಅಂತಂದರೆ ಅದಕ್ಕೆ ಹೊಸ ಸದಸ್ಯತ್ವ ನೋಂದಣಿಯನ್ನು ನಾವು ಕರಿಬೇಕಾಗಿದೆ. ಅದನ್ನು ನಾವು ಚುನಾವಣೆ ಬಳಿಕ ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ, ಫೋಟೋ ಜರ್ನಲಿಸ್ಟ್ಗಳಿಗೆ, ವಿಡಿಯೋಗ್ರಾಫರ್ಸ್ಗೆ, ನಮ್ಮ ಪತ್ರಿಕೋದ್ಯಮದಲ್ಲಿ ಯಾರು ತೊಡಗಿದ್ದಾರೆ ಎಲ್ರಿಗೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಮತ್ತು ಕನಸು ಕೂಡ ಅದು. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಹಂತದಲ್ಲಿ ಏನು ಪ್ರಯತ್ನಿಸ್ಬೋದು ಅದನ್ನು ಪ್ರಯತ್ನಿಸಿ, ಮತ್ತು ನಾವೇ ಯಾವುದಾದ್ರು ಜಮೀನನ್ನು ಗುರುತಿಸಿ ಆ ನಿಟ್ಟಿನಲ್ಲೂ ಒಂದು ಪ್ರಯತ್ನ ನಡೀತಾ ಇದೆ. ಜಮೀನನ್ನು ಗುರುತಿಸಿ ನಮ್ಮ ಸಂಘದಿಂದನೇ ಖಾಸಗಿ ಡೆವಲಪರ್ಗೆ ಕೊಟ್ಟು ಡೆವಲಪ್ಮೆಂಟ್ ಮಾಡಿಸಿ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಯಾಕೆ ಅಂತಂದರೆ ಈ ದಿನೇ ದಿನೇ ಭೂಮಿ ಬೆಲೆ ಗಗನಕ್ಕೇರ್ತಾ ಇದೆ. ನಿವೇಶನ ಖರೀದಿ ಮಾಡೋದೇ ಭಾಳ ಕಷ್ಟ ಆಗಿದೆ. ಅಷ್ಟು ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಪತ್ರಕರ್ತರಿಗೆ ಎಷ್ಟೋ ಜನ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಂತ ಸೂರು ಮಾಡಿಕೊಡ್ಬೇಕು ಅನ್ನೋದು ಭಾಳ ದಿನಗಳ ಕನಸು. ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡಿ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಪತ್ರಕರ್ತರು ಮತ್ತು ಕುಟುಂಬಸ್ಥರಿಗೆ ಆರೋಗ್ಯ ರಕ್ಷಾ ನಿಧಿಯನ್ನು ಸ್ಥಾಪನೆ ಮಾಡೋದು ಮೂರನೇ ಅಂಶ. ಹಾಗೆ ಪತ್ರಕರ್ತರ ಹಿತರಕ್ಷಣೆ ಮತ್ತು ನೋವು ನಲಿವುಗಳಿಗೆ ತ್ವರಿತ ಸ್ಪಂದನೆ, ಆ ನಿಟ್ಟಿನಲ್ಲೂ ನಾವು ನಮ್ಮ ತಂಡ ಹೆಜ್ಜೆ ಇಡುತ್ತೆ, ಕೆಲಸ ಮಾಡುತ್ತೆ ಅಂತೇಳಿ ಭರವಸೆಯನ್ನು ಕೊಡ್ತೇನೆ. ಹಾಗೆ ಪತ್ರಕರ್ತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಒಂದು ನೆರವು ಕಲ್ಪಿಸೋದು ನಮ್ಮ ಒಂದು ಮತ್ತೊಂದು ಆಶಯ ಆಗಿದೆ. ಈವರೆಗೆ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಿ. ನಾವು ಅಧ್ಯಕ್ಷರು, ಇಲ್ಲಿರೋರು ಎಲ್ಲರೂ ಒಂದಲ್ಲ ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಈಗ ಕೆಲಸ ಮಾಡಿದ್ದೀವಿ. ಕೆಲವು ಜನ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾಯಿದ್ದೀವಿ. SLC ಮತ್ತು PUCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ. ಹಾಗೆ ಉನ್ನತ ಶಿಕ್ಷಣಕ್ಕೆ ಹೋದವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ಅವ್ರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೊಡೋ ಕೆಲಸ ಆಗ್ತಾಯಿದೆ. ಆದರೆ ಒಂದು ಅದೇನು ಉನ್ನತ ಶಿಕ್ಷಣ ಅಂತಂದಾಗ ನಮಗೆ ಎಂಜಿನಿಯರಿಂಗು MBBS ಕಾಸ್ಟ್ ಜಾಸ್ತಿ ಇರುತ್ತೆ, ನಾವು ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ನಾವು ನಮ್ಮ ಸಂಘದಿಂದ ಬೇರೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಲೋಚನೆ. ಹಾಗೆ ಈಗ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಗಿದೆ. ಅದು ನಾನು ಅಧ್ಯಕ್ಷ ಆಗಿದ್ದಾಗ 2021 ಮಾರ್ಚ್ ಬಜೆಟ್ನಲ್ಲಿ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಯಿತು. ಮೊದಲಿಗೆ 2 ಲಕ್ಷ ರೂಪಾಯಿನ ಅದು ಅಮೌಂಟನ್ನು ನಿಗದಿಪಡಿಸಿದರು. ಈಗ ಅದು ಹಂತ ಹಂತವಾಗಿ ಹೆಚ್ಚಳ ಆಗ್ತಾಯಿದೆ. ಮತ್ತು ಅದನ್ನು ನಾವು ಮುಂದಿನ ಬಜೆಟ್ನಲ್ಲಿ 10 ಲಕ್ಷಕ್ಕೆ ಏರಿಸ್ಕೊಡಿ ಅಂತೇಳಿ ಅವರು ಮನವಿ ಮಾಡಿ ಆ ನಿಟ್ಟಿನಲ್ಲಿ ಕ್ರಮ ವಹಿಸೋದು. ಮತ್ತು ಈ ಮಂಡ್ಯ ಜಿಲ್ಲೆ ಇತರ ನಗರ ಸ್ಥಳೀಯ ಸಂಸ್ಥೆಗಳು ಕೂಡ ಇದೇ ಪ್ರಯತ್ನವನ್ನು ಮಾಡುವಂಥದ್ದು. 2021ರಲ್ಲಿ ಆ್ಯಕ್ಚುಲಿ 1 ವರ್ಷದ ಅವಧಿಯಲ್ಲಿ ಸುಮಾರು 2 ಲಕ್ಷ ಅಮೌಂಟು ಕೂಡ ನಗರಸಭೆಯಲ್ಲಿ ಬಹುತೇಕ ಖರ್ಚಾಗಿದೆ. ಅದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಹಾಸ್ಪಿಟಲೈಸೇಷನ್ಗೆ ಒಂದು 2-3 ದಿವಸ ಹಾಸ್ಪಿಟಲೈಸೇಷನ್ ಆಗಿರಬೇಕು, ಕನಿಷ್ಠ ಒಂದು 5,000 ರೂಪಾಯಿ ಮೇಲೆ ಬಿಲ್ ಆಗಿದ್ದರೆ ಅವ್ರಿಗೆ ನಗರಸಭೆಯಿಂದ ನಮ್ಮ ಸಂಘದ ಶಿಫಾರಸಿನ ಮೇರೆಗೆ ದಾಖಲಾತಿಗಳನ್ನ ಮತ್ತು ಇದನ್ನು ಪರಿಶೀಲನೆ ಮಾಡಿ ಬಿಲ್ಗಳನ್ನ ಅದ್ರ ಪ್ರಕಾರ ಕನಿಷ್ಠ ಒಂದು 5,000ದಿಂದ ಗರಿಷ್ಠ ಒಂದು 50,000 ತನಕ ನಗರಸಭೆಯಲ್ಲಿ ಕೊಡೋಕ್ಕೆ ಒಂದು ಅವಕಾಶ ಆಗಿದೆ. ಅದನ್ನು ಆ ಮೊತ್ತವನ್ನು ನಾವು ಜಾಸ್ತಿ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆ ನಮಗೆ
ಪತ್ರಕರ್ತರ ರಿಕ್ರಿಯೇಷನ್ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮತ್ತೊಂದು ಆಲೋಚನೆ. ಈ ಮೂಲಕ ಪತ್ರಕರ್ತರ ಮತ್ತು ಅವ್ರ ಕುಟುಂಬದವರಿಗೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡುವಂಥದ್ದು, ಒಂದು ನಿಗದಿತ ಕಾಲಮಿತಿಯೊಳಗಡೆ ಒಂದು ಕೌಟುಂಬಿಕ ಪ್ರವಾಸವನ್ನು ಹೋಗುವಂಥದ್ದು, ಈ ಥರದ್ದು ಒಂದು ಆಲೋಚನೆ, ಅದೊಂದು ಅಂಶ ಇದೆ. ಹಾಗೆ ಗ್ರಾಮೀಣ ಪತ್ರಕರ್ತರಿಗೇನು ಉಚಿತ ಬಸ್ ಪಾಸ್ ಇದೆ, ಅದು ಈಗ ಜಿಲ್ಲೆಗಷ್ಟೇ ಸೀಮಿತ ಆಗಿದೆ. ನಾವು ಅದನ್ನು ರಾಜ್ಯವ್ಯಾಪಿ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸಂಘದೊಂದಿಗೆ ಸೇರಿಕೊಂಡು ನಾವು ಸರ್ಕಾರದ ಮೇಲೆ ಒತ್ತಡ ಏರಿ ಅದೊಂದು ಪ್ರಯತ್ನವನ್ನು ಸಾಕಾರಗೊಳಿಸುವಂಥ ಆಲೋಚನೆ ಕೂಡ ಇದೆ. ಹಾಗೆ ಪತ್ರಕರ್ತರ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಕ್ರೀಡಾ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು. ಅವರು ಯಾವುದಾದ್ರು ಕ್ರೀಡಾ ಚಟುವಟಿಕೆಯಲ್ಲಿ ನಮ್ಮ ಮಕ್ಕಳು ಪ್ರತಿಭೆ ಇರುತ್ತೆ, ಅವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸೋದು, ಕ್ರೀಡಾ ಕ್ಲಬ್ ಮೂಲಕ ಅಗತ್ಯ ತರಬೇತಿ ಕೋಚಿಂಗ್ ಕೊಡಿಸುವಂಥದ್ದು, ಈ ಥರದನ್ನು ಮಾಡಿ ಅವ್ರಿಗೆ ಮುಂದಿನ ಬೆಳವಣಿಗೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಪೂರಕ ಪ್ರೋತ್ಸಾಹವನ್ನು ಕೊಡೋದು ಕೂಡ ನಮ್ಮ ಪ್ರಣಾಳಿಕೆಯ ಒಂದು ಅಂಶ ಆಗಿದೆ. ಹಾಗೆ ಸಂಘದ ಸದಸ್ಯತ್ವ ನೋಂದಣಿ ಮತ್ತು ಪತ್ರಿಕೋದ್ಯಮಕ್ಕೆ ಕಾಲಿಡತಕ್ಕಂತಹ ಹೊಸ ಪತ್ರಕರ್ತರು, ಉತ್ಸಾಹಿ ಪತ್ರಕರ್ತರಿಗೆ ನಾವು ಒಂದು ಸದಸ್ಯತ್ವ ಕೊಡೋ ವಿಚಾರವಾಗಿರ್ಬೋದು. ಯಾರು ಪ್ರಾಮಾಣಿಕವಾಗಿ ಎಲ್ಲ ಪತ್ರಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸಕ್ರಿಯತೆ ಕಾಯ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಸದಸ್ಯತ್ವವನ್ನು ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಕೂಡ ನಾವು ಪಾರದರ್ಶಕವಾಗಿ ಮಾಡ್ತೇವೆ ಅನ್ನೋ ಒಂದು ಭರವಸೆ ಇದೆ. ಹಾಗೆ ಮತ್ತೊಂದು ಏನು ಅಂತಂದರೆ, ಈಗ ಮಂಡ್ಯದಲ್ಲಿ ನಮ್ಮ ಸಂಘ ಇದೆ, ಒಂದು 2 ನಿಮಿಷ ಮಾಡ್ತಾರೆ ಅಂತ ಹೇಳ್ಬಿಡು. ಹಾಗೆ ನಮ್ಮ ಮಂಡ್ಯದಲ್ಲಿ ಈಗ ಒಂದು ಒಳ್ಳೆಯ ಕಟ್ಟಡ ಇದೆ. ಬೇರೆ ಯಾವ ಜಿಲ್ಲೆನಲ್ಲೂ ಇರದೇ ಇರತಕ್ಕಂಥ ಕಟ್ಟಡವನ್ನು ನಾವು ಹೊಂದಿದ್ದೇವೆ. ಹಾಗೆ ಇಡೀ ಬೇರೆ ಉಳಿದ 6 ತಾಲೂಕುಗಳಲ್ಲೂ ಕೂಡ ನಾವು ಇದನ್ನು ನಿವೇಶನವನ್ನು ದೊರಕಿಸ್ಕೊಟ್ಟು ಸ್ವಂತ ಕಟ್ಟಡವನ್ನು ಮಾಡಿ ಅಲ್ಲೇ ನಮ್ಮ ಪತ್ರಿಕಾ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸುವಂಥದ್ದು ಆಗಬೇಕು ಅನ್ನೋದು ನಮ್ಮ ಆಲೋಚನೆ. ಈ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಪಡ್ತೇವೆ. ಇದಿಷ್ಟು ಆಯಿತು ಹೇಳ್ತೀನಿ. ಅದನ್ನು ಈಗ ಒಂದು 65 ಜನ ಇದ್ದಾರೆ. ನಾನು ಸಾಯಿಸೋಕ್ಕೆ ಕಾರಣ ಆಗಿಲ್ಲ, ನಾನು ಅದಕ್ಕೆ ಜೀವ ಕೊಟ್ಟಿರೋ, ನಾನು ಸಾಯಿಸಿರೋರು ಯಾರು ಅಂತೇಳಿ ಹಿಂದೆ ಇದ್ದವ್ರನ್ನ ನೀವು ಕೇಳ್ಬೋದು. ತಗೊಳಕ್ಕಾಗಿಲ್ಲ, ಆಯಿತಾ. ಕೋವಿಡ್ ಬಂತು, ಬೇರೆ ಅದಕ್ಕೆ ಆ ಜೀವ ಕೊಡೋಕ್ಕೆ ನನಗೆ 2 ವರ್ಷ ಟೈಮ್ ಹಿಡಿದಿದೆ. ಅದಕ್ಕೆ ಜೀವ ಕೊಡೋದಕ್ಕೇ ಸಾಕು. ಆ ಪ್ರಯತ್ನವೂ ಕೂಡ ನಡೀತಾ ಇದೆ. ಜಾಗ ಸಿಗಬೇಕಾಗಿದೆ. ನಿಮಗೂ ಕೂಡ ನಾವು ಹಿಂದೆ ಗಮನಕ್ಕೆ ತಗೊಬಂದಿದ್ದೀವಿ. ಸರ್, ಯಾವ್ದಾದ್ರು ಆನಂದವರೇ, ನಿಮಗೆ ಗೊತ್ತಿರೋದು ಯಾವುದೋ ಕಡಿಮೆ ದರದಲ್ಲಿ ಜಮೀನು ಸಿಕ್ಕಿದ್ರೆ ಹೇಳಿ, ಇಲ್ಲ ನಿಮ್ಮದೇ ಯಾವ್ದಾರು ಇದ್ರೆ ಹೇಳಿ, ನಾವು PPPನಲ್ಲಿ ಸಲಹೆ ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ಪತ್ರಿಕರ್ತರಿಗೆ ಕೊಡೋಣ ಅಂತೇಳಿ. ಇಲ್ಲ ಕೊಟ್ಟಿಲ್ಲ, ನೀವು ಯಾರು ಕೊಟ್ಟಿಲ್ಲ. ನಿಮಗೂ ಕೂಡ ಗಮನಕ್ಕೆ ತಗೊಬಂದಿದ್ದೀವಿ, ಆಯಿತಾ. ನಿಮಗೂ ಕೂಡ ಗಮನಕ್ಕೆ ತಗೊಬಂದಿದ್ದೀವಿ. ಈಗಲೂ ಕೂಡ ಇನ್ನೊಂದು ನಿಮಗೆ ಒಳ್ಳೆ ಆಫರ್ ಕೊಡ್ತೀನಿ. ನಿಮ್ಮದೇ ಯಾವುದಾದ್ರು ಜಮೀನು ಇದ್ದರೆ, ಯಾರು ಗೊತ್ತಿರೋರು ಇದ್ದರೆ ಹೇಳಿ, ಅದನ್ನು ನಿವೇಶನವಾಗಿ ಅದನ್ನು ಬದಲಾವಣೆ ಮಾಡಿ ಕೊಡೋಣ. ಅವ್ರಿಗೂ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಹಾಂ, ಹಿಂದೆ 10 ವರ್ಷದ ಹಿಂದೆ, ಅದು 10-12 ವರ್ಷದ ಹಿಂದೆ ಆಗಿದ್ದ ಪ್ರಯತ್ನ. ಆಗ ನಾನು ಸಂಘದಲ್ಲೂ ಕೂಡ ಅಷ್ಟು ಸಕ್ರಿಯ ಅಂದರೆ ಹಾಂ, ಹೊಸ ಹೆಜ್ಜೆನ ಇಡ್ತೇವೆ. ಹಿಂದೆ ಏನಾಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆನೂ ಕೂಡ ಅನಗತ್ಯ ಅಂತ ನಾನು ಅನ್ಕೋತೀನಿ. ಮುಂದೆ ಏನಾಗತ್ತೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮುಕ್ತವಾಗಿ. ಅದನ್ನು ಸರಿಪಡಿಸ್ಬೇಕು ಅನ್ನೋದನ್ನು ನಾವು ಇದರೊಳಗೆ ಸೇರಿಸ್ಕೊಂಡಿದ್ದೀವಿ. ಈ ಹಿಂದೆ ಬೇರೆಯವ್ರು ಮಾಡಿರೋದು ನನಗೆ ಸಂಬಂಧಿಸಿರೋ ವಿಚಾರ ಸರ್. ಮುಂದೆ ನಮ್ಮ ಆಡಳಿತ ಮಂಡಳಿ ಬಂದರೆ ನಾವು ಅದನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತೀವಿ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತೇನೆ. ಆ ಸಮಯದಲ್ಲಿ ಏನಾಗಿಲ್ಲ.
ಆ ಸಮಯದಲ್ಲಿ ಆಗಿಲ್ಲ. ಆ ಸಮಯದಲ್ಲಿ ಅವರು ಪತ್ರಕರ್ತರಾಗಿ ಮೆಂಬರ್ಶಿಪ್ ಇತ್ತು ಆ ಸಂದರ್ಭದಲ್ಲಿ. ಆ ನಂತರದ ಬೆಳವಣಿಗೆಗಳಲ್ಲಿ ಅವ್ರ ಮೆಂಬರ್ಶಿಪ್ ಆಗಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡೋ ಪತ್ರಕರ್ತರಿಗೆ ಮೆಂಬರ್ಶಿಪ್ ಕೊಡಿಸೋ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ನನ್ನ ಹಂತದಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ನಾನು ಅಧ್ಯಕ್ಷ ಆಗಿದ್ದಾಗ ಯಾರಿಗೆ ಸಿಕ್ಕಿಲ್ಲ ಅನ್ನೋದೇನಾದ್ರು ಇದ್ದರೆ ಬೇಕಾದ್ರೆ ಪ್ರಸ್ತಾಪ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಏನು ಸಮಸ್ಯೆ ಅಂತೇಳಿ ನಾನು ಆನ್ಸರ್ ಮಾಡ್ತೀನಿ, ಯಾವುದಾದ್ರು ನಿರ್ದಿಷ್ಟ ಪ್ರಕರಣ ಇದ್ದರೆ. ಸರ್, ನಮಗೆ ಸಕಾರಾತ್ಮಕವಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ನಮ್ಗೆ ಅವಕಾಶ ಇದೆ ಸರ್. ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮದೇ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ. ನಾವೆಲ್ಲ ಒಟ್ಟುಗೂಡಿದ್ದೀವಿ. ಅವಕಾಶ ಇದೆ ಸರ್. ಇಲ್ಲ ಸರ್. ಅಂದರೆ ಹಿರೀಕರನ್ನ ನಾವು ಏನು ಗೌರವ ಕೊಡಬೇಕು, ಏನು ಪರಿಗಣನೆ ಮಾಡಬೇಕು ಅದನ್ನು ಕೊಟ್ಕೊಂಡು ಎಲ್ಲರನ್ನೂ ಜೊತೆಗೂಡ್ಕೊಂಡು ನಾವು ಹೋಗ್ತೀವಿ. ಯಾಕೆಂದರೆ ಪತ್ರಕರ್ತರು ಅಂತಂದರೆ ಒಂದು ಸಮುದಾಯ ಇದೆ, ಏನು ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಸಂಘಟನೆ ಅಲ್ಲ. ಹಾಗಾಗಿ ನಮಗೆ ಎಲ್ಲರೂ ಒಂದೇ. ನಾವು ಯಾರನ್ನೂ ಭೇದ ಭಾವ ಮಾಡೋ ವಿಚಾರನೇ ಇಲ್ಲ. ನಾವೆಲ್ಲರೂ ಚುನಾವಣೆ ನಂತರ ನಾವೆಲ್ಲರೂ ಒಂದೇ, ಆಯಿತಾ? ಚುನಾವಣೆಗೆ ಅಷ್ಟೇ ಇದು ಹೋರಾಟ, ಸಂಘದ ಚುನಾವಣೆ ಅಷ್ಟೇ. ಇಲ್ಲ ಆ ಥರದ್ದು ಯಾವುದೂ ಆಗಿಲ್ಲ. ಆ ಥರದ್ದು ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ.